ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇವತ್ತಿನ ದಿನ ನಾನು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಮನೇಲಿರೋ ಹಾಲಲ್ಲಿರೋ ಕೃಷ್ಣ ಈ ಥರ ಇಟ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ಒಂದು ಕಪ್ ಬಿಸಿ ನೀರು ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲೆ ಹಾಕಿದ್ದೀನಿ. ಫಸ್ಟ್ ಹೊರಗಡೆ ನೀರು ಹಾಕಿ ರಂಗೋಲೆ ಮುಗಿಸಿದ್ದೀನಿ. ಏನಕ್ಕೆ ಅಂದರೆ ನನ್ನ ಒಳಗಡೆ ಇನ್ನೂ ಬೇರೆ ಕೆಲಸಗಳಿರೋದ್ರಿಂದ. ನೋಡಿ ಈ ಥರ ಇದೆ ನಮ್ಮ ಮನೆ ಮುಂದೆ ಬೀದಿಲಿ. ವಾಕಿಂಗ್ ಹೋಗೋರು ಹೋಗ್ತಾ ಇರ್ತಾರೆ. ಬೆಳಗ್ಗೆ 4:15 ಸ್ಟಾರ್ಟ್ ಮಾಡ್ತಾರೆ. ಒಬ್ಬೊಬ್ಬರೇ ಬರ್ತಾ ಇರ್ತಾರೆ ವಾಕಿಂಗು. ಇನ್ನೇನು ಹಬ್ಬ ಹತ್ರಕ್ಕೆ ಬಂತು. ನಾವು ಯುಗಾದಿ, ದಸರಾ, ವರಮಹಾಲಕ್ಷ್ಮಿಗೆ ಕ್ಲೀನ್ ಮಾಡೋದು ಒಂದು ಅಭ್ಯಾಸ. ಸೊ ಯುಗಾದಿಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲನೂ ಒಂದೇ ಸರಿ ಮಾಡೋದಕ್ಕಾಗಲ್ಲ, ಬಿಕಾಸ್ ನಾನು ಕೆಲಸಕ್ಕೆ ಹೋಗೋದ್ರಿಂದ. ಹಾಗಾಗಿ ಇವತ್ತು ಸ್ವಲ್ಪ, ನಾಳೆ ಸ್ವಲ್ಪ, ಹಾಗೆ ದಿನ ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ಕಿಟಕಿಗಳೆಲ್ಲ ತೊಳ್ಕೊಬೇಕು. ಅಲ್ಲಿ ಅನ್ನಪೂರ್ಣೇಶ್ವರಿ ಇಟ್ಕೊಂಡಿರೋ ಹತ್ರ ತೊಳ್ಕೊಬೇಕು. ಸ್ಟವ್ ಕೆಳಗಡೆ ಅಂದರೆ ನಾನು ವಾರಕ್ಕೊಂದು ಸರಿ ಕ್ಲೀನ್ ಮಾಡ್ಕೋತಿರ್ತೀನಿ. ಅಂದರೆ ಡೈಲಿ ತೊಳಿತಿರ್ತೀನಿ, ಬಟ್ ವಾರಕ್ಕೊಂದು ಸರಿ ರಂಗೋಲಿ ಹಾಕ್ಕೋತೀನಿ. ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಟೈಲ್ಸ್ ಎಲ್ಲ ಸ್ವಲ್ಪ ಉಜ್ಜಿ ತೊಳ್ಕೊಳ್ಳೋಣ ಅಂತ. ಸೊ ಎಲ್ಲರಿಗೂ ಗೊತ್ತಿರೋ ಥರನೇ ಕನ್ನಡದವ್ರಿಗೆ ಇದು ಹೊಸ ವರ್ಷ. ಸೊ ಹೊಸ ಚಿಗುರು, ಕೋಗಿಲೆ ಕೂಗು, ಮಲ್ಲಿಗೆ ಹೂವು, ಮಾವಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ. ಯುಗಾದಿ ಅಂದರೆ ಮಾವಿನೆಲೆ ತೋರಣಕ್ಕೆ ಮಾವಿನ ತೋಟಕ್ಕೆ ಹೋಗಿ ಎಲೆ ಕಿತ್ಕೊಂಬರ್ಬೇಕಾದ್ರೆ ಮಾವಿನಕಾಯಿ ಕಿತ್ಕೊಂಬರ್ತಾರೆ ಹೊಸ್ದಾಗಿ. ಅದರಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳೋದು ತುಂಬ ಮೆಮೊರೀಸು. ಒಂದೊಂದು ವರ್ಷಕ್ಕೂ ಒಂದೊಂದು ಥರ ಚೇಂಜ್ ಆಗ್ತಾಯಿದ್ರು, ಬಟ್ ಹಳೆ ನೆನಪಂತೂ ಚೇಂಜ್ ಆಗಲ್ಲ. ಹೊಸ ಚಿಗುರು, ಹೊಸದು. ಈಗ ನಮಗೆ ಹೊಸ ವರ್ಷ ನಾವು ಎಷ್ಟೇ ಗ್ರ್ಯಾಂಡಾಗಿ ಅವಾಗ ಸೆಲೆಬ್ರೇಟ್ ಮಾಡಿಕೊಂಡ್ರು ನಮಗೆ ಇದು ಹೊಸ ವರ್ಷ. ಸೊ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ಇದರಲ್ಲಿ ಪಂಚಾಂಗ ಚೇಂಜ್ ಆಗುತ್ತೆ. ಹಾಗಾಗಿ ನಮಗೆ ಇದು ಹೊಸ ವರ್ಷ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಒಬ್ಬರೇ ಅಂದರೆ ಇನ್ನೂ ಕಷ್ಟ ಆಗುತ್ತೆ. ಸೊ ಆದರೂ ಮಾಡ್ಕೊಳ್ಳೇಬೇಕಲ್ವ. ಸ್ವಲ್ಪ ಆದರೂ ಪರವಾಗಿಲ್ಲ, ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟೇ ಯುಗ ಚೇಂಜ್ ಆದರೂ, ಎಷ್ಟೇ ಜನ ಚೇಂಜ್ ಆದರೂ, ಯಾರೇ ಬಂದರು ಮನೆಗೆ, ಯಾರೇ ಹೋದರೂ ನಮ್ಮ ಕೆಲಸ ನಿಲ್ಲಲ್ಲ. ನಮ್ಮ ಹಬ್ಬ ಹರಿದಿನ, ನಮ್ಮ ಸಂಪ್ರದಾಯಗಳನ್ನ ಯಾವುದನ್ನು ನಿಲ್ಲಿಸಬಾರ್ದು ಕೂಡ. ನಮಗೆ ಅಂತಲೇ ದೊಡ್ಡವ್ರು ಮಾಡಿರೋ ಸಂಪ್ರದಾಯಗಳನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕಲ್ವ. ಸೊ ಅದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ನಮ್ಮ ಮನೇಲಿ ಇಬ್ಬರೂ ಇರೋದ್ರಿಂದ, ಒಂದು ಹೆಣ್ಣು ಒಂದು ಗಂಡು ಇರೋದ್ರಿಂದ, ಆಲ್ಮೋಸ್ಟ್ ನನ್ನ ಕಸಿನ್ಸ್ಗೂ ನನ್ನ ತಂಗಿಗೂ ಎಲ್ಲರಿಗೂ ಅದೇ ಥರ ಇರೋದ್ರಿಂದ ಯುಗಾದಿ ಬಂದರೆ ಒಂಥರ ಹುಡುಗಿರಿಗೆ ಸೆಲೆಬ್ರೇಷನ್ಸು, ಏನೋ ಒಂಥರ ಖುಷಿ. ನಾವು ಊರಲ್ಲಾದರೆ ಜೋಕಾಲಿ ಹಾಕ್ತಾರೆ, ನೀರು ಎರಚ್ಕೋತಾರೆ, ಹಳ್ಳಿ ಸೊಗಡು ಅಂತಾರಲ್ವ, ಅದು ಕೇಳೋಕ್ಕೂ ನೋಡೋಕ್ಕೆ ಒಂಥರ ಚೆಂದ. ಯಾವಾಗ್ಲೂ ಹಾಗೇ ಹಳ್ಳಿ ಜೀವನ. ಸಿಟಿಲಿ ನಾವೇನೇ ಲಕ್ಸುರಿ ಲೈಫು, ಸ್ಟ್ಯಾಂಡರ್ಡು ಅಥವಾ ಫ್ಯಾನ್ಸಿ ಆಗಿರ್ತೀವಿ ಅಂದರೂ ಹಳ್ಳಿ ಜೀವನ ಚೆಂದ. ಮತ್ತು ಈಗಿನ ಥರ ಪ್ರತಿಯೊಂದು ಚಿಕ್ಕ ಫಂಕ್ಷನ್ನು ಅಥವಾ ಅಕೇಶನ್ಸು ಎಲ್ಲೋ ಹೋಗ್ತೀವಿ ಅಲ್ಲಿ ಇಲ್ಲಿ ಅಂತ ಅದಕ್ಕೆಲ್ಲ ಬಟ್ಟೆ ತೊಗೋತಾರೆ. ಆವಾಗೆಲ್ಲ ಹಾಗಿರಲಿಲ್ಲ ಅಲ್ವ. ನಾವು ಚಿಕ್ಕವರಿದ್ದಾಗ ಯುಗಾದಿ ಹಬ್ಬ ಅಂದ್ರೇ ಹೊಸ ಬಟ್ಟೆ, ಹೊಸ ಉಡ್ದಾರ, ತುಂಬ ಖುಷಿ ಇರ್ತಿತ್ತು. ಒಬ್ಬಟ್ಟು ಅದೆಲ್ಲನೂ. ಈಗಲೂ ಅಷ್ಟೇ ಊರುಗಳಲ್ಲಿ ಅದೇ ಸಂಪ್ರದಾಯ ಕಂಟಿನ್ಯೂ ಮಾಡ್ತಿದ್ದಾರೆ. ಅಂದರೆ ಏನೇ ಫಂಕ್ಷನ್ಸ್ಗೆ ಏನಕ್ಕೆ ತೊಗೊಂಡ್ರು ಯುಗಾದಿಗೆ ಅಂತ ಬಟ್ಟೆ ತೊಗೊಳ್ಳೇಬೇಕು. ಅದೊಂದು ಮನಸ್ಸಿಗೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಸೊ ಅದು ಕೊಡ್ತಿದ್ದ ಖುಷಿನೇ ಬೇರೆ ಅಲ್ವಾ. ತುಂಬ ಖುಷಿ ಇರ್ತಿತ್ತು. ಹಬ್ಬಕ್ಕೆ ಬಟ್ಟೆ ತೊಗೋತೀವಿ ಅಂತ. ಬಟ್ ಈಗ ಕ್ರೇಜ್ ಇಲ್ಲ. ಏನಕ್ಕೆ ಅಂದರೆ ಯಾವಾಗಲೂ ತೊಗೋತಿರ್ತೀವಿ. ಹೌದಾ ಸರಿ ತೊಗೊಳ್ಳೋಣ ಅಂತ ನೆಗ್ಲೆಕ್ಟು. ಏನೇ ಆದ್ರೂ ನಮ್ಮ ಹಬ್ಬ, ನಮ್ಮ ಸಂಪ್ರದಾಯನ ಬಿಟ್ಕೊಡ್ಬಾರ್ದು. ಅದನ್ನು ಹೇಗೆ ಹಿರಿಯರು ನಮಗೆ ತೋರಿಸ್ಕೊಟ್ಟಿದ್ದಾರೋ ಆ ಥರ ಸಂಪ್ರದಾಯನ ಮಾಡ್ಕೊಂಡು